ಜನಾರ್ದನ್ ರೆಡ್ಡಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಮತ್ತೆ ಕೆ ಎನ್ ರಾಜಣ್ಣ ಅವರನ್ನ ತುಳಿಯೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಶ್ರೀರಾಮುಲು ಅವ್ರನ್ನ ಕಾಂಗ್ರೆಸ್ ಕರೆತರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡ್ರಿ, ಒಂದು ತಿಳ್ಕೊಳ್ಳಿ, ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಬಂದರೂ ಯಾರನ್ನೂ ತುಣಿಯೋಕ್ಕಾಗಲ್ಲ. ಸತೀಶ್ ಜಾರಕಿಹೊಳಿ ಸೀನಿಯರ್ ಲೀಡ್ರು, ರಾಜಣ್ಣ ಆಲ್ಸೋ ಸೀನಿಯರ್ ಲೀಡ್ರು. ರಾಮುಲು ಪಾರ್ಲಿಮೆಂಟ್ ಚುನಾವಣೆ ಟೈಮ್ನಲ್ಲೇ ಬರ್ತಾರೆ ಅನ್ನೋ ಸುದ್ದಿ ಆಗಿತ್ತು. ಕಾರಣಾಂತರದಿಂದ ಅದು ಬ್ಯಾಕೌಟ್ ಆಯಿತು. ಈಗ ಬರ್ತಾರೋ ಬಿಡ್ತಾರೋ ನಿಮ್ಮಿಂದ ನಾವು ಕೇಳ್ತಾ ಇದ್ದೀನಿ, ನನಗಿನ್ನೂ ಮಾಹಿತಿ ಇಲ್ಲ. ಬಟ್ ಆದರೆ ಒಂದು ತಿಳ್ಕೊಳ್ಳಿ, ಕಾಂಗ್ರೆಸ್ನಲ್ಲಿ ಒಬ್ಬರನ್ನ ತುಳಿದು ಒಬ್ಬರು ರಾಜಕಾರಣ ಮಾಡೋ ಪ್ರಶ್ನೆ ಇಲ್ಲ. ಅದು ಬಿ ಜೆ ಪಿಲಿ ಮಾತ್ರ. ಅದು ಬಿಟ್ಟು ಜೆ ಡಿ ಎಸ್ನಲ್ಲಿ ಪ್ರಶ್ನೆಯೇ ಇಲ್ಲ ಬಿಡಿ, ಒಂದೇ ಕುಟುಂಬ. ಬಿ ಜೆ ಪಿನಲ್ಲಿ ಈಗ ನಡೀತಾ ಇದೆ. ಬಹುಶಃ ಜನಾರ್ದನ್ ರೆಡ್ಡಿಯವ್ರಿಗೆ ಹೇಳಿ, ಆ ಯತ್ನಾಳ್ ಇದಾರಲ್ಲ, ರಮೇಶ್ ಜಾರಕಿಹೊಳಿ ಇದಾರಲ್ಲ, ಅವ್ರನ್ನ ಸರಿಪಡಿಸ್ಬಿಟ್ಟು ಆಮೇಲೆ ಕಾಂಗ್ರೆಸ್ ವಿಚಾರ ಇನ್ನೊಂದು ವಿಚಾರ ಮಾತನಾಡೋಕ್ಕೆ ಹೇಳಿ. ಸರಿಯಾಗಿ ಮಾತಾಡೋಕ್ಕೆ ಹೇಳಿ. ಬೆಳಗ್ಗೆ ಎದ್ದರೆ ವಿಜಯೇಂದ್ರ ಬಗ್ಗೆ ತೊಡೆ ತಡ್ತಾರೆ. ಅವ್ರ ಮೇಲೆ ಒಂದು ಕ್ರಮ ತಗೊಳ್ಳೋಕ್ಕೆ ರಾಷ್ಟ್ರೀಯ ಬಿ ಜೆ ಪಿ ಪಕ್ಷದಲ್ಲಿ ಆಗಿಲ್ಲ. ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕೆ ಆಸೆ ಪಡ್ಬೋದು, ನನಗೂ ಒಂದು ಸ್ಥಾನ ಬೇಕು ಅನ್ಬೋದು. ಬಟ್ ವೈಯಕ್ತಿಕವಾಗಿ ಯಾರ ಮೇಲೂ ಸಹ ತೊಡೆ ತಟ್ಟೋ ಪ್ರಶ್ನೆ ಇಲ್ಲಿವರೆಗೆ ಮಾಡಿಲ್ಲ, ಮಾಡಲ್ಲ. ನಮ್ಮಲ್ಲಿ AICC ಭದ್ರಾಗಿದೆ. ನಮ್ಮ ಖರ್ಗೆ ಅವರು ಮೊನ್ನೆನೇ ಹೇಳಿದ್ದಾರೆ, ಯಾವುದೇ ತೀರ್ಮಾನವನ್ನು ನಾವು ಸೂಕ್ಷ್ಮವಾಗಿ ನೋಡಿ ತಗೋತೀವಿ, ಯಾರು ಮಾತಾಡೋದು ಬೇಡ ಅಂತ. ಅಟ್ಟಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ. ಸೊ 8 ಸಾಲಿ ಬಿ ಜೆ ಪಿಯವರು ಹೇಳೋರೆ, ಯತ್ನಾಳವ್ರು ನಿಲ್ಸೋಕ್ಕಾಗಿದೆಯಾ ಮಾತನ್ನ? ಬಹುಶಃ ಏನಿದೆಲ್ಲ ವಿಚಿತ್ರ. ಅದರಿಂದ ನೀವು ಫಸ್ಟು ನಿಮ್ಮ ತಟ್ಟೆ ಸರ್ ಮಾಡ್ಕೊಳ್ರಿ, ಆಮೇಲೆ ಇನ್ನೊಬ್ಬರು ತಟ್ಟೆ ನೋಡ್ರಿ ಅಂತ ಹೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.